ನಮಸ್ಕಾರ. ಕರ್ನಾಟಕ ಎಲೆಕ್ಟ್ರೋ ಹೋಮಿಯೋಪತಿ ಫೆಡರೇಷನ್ ಅಂದ್ರೆ ಕೆಎಚ್ಇಎಫ್ ಕಡೆಯಿಂದ ಒಂದು ಬಹಳ ಮುಖ್ಯವಾದ ಕಾನೂನು ಸೂಚನೆ ಬಂದಿದೆ. ಈ ಸೂಚನೆಯ ಪ್ರತಿಯೊಂದು ಅಂಶವನ್ನು ನಾವು ಈ ವಿಶ್ಲೇಷಣೆಯಲ್ಲಿ ವಿವರವಾಗಿ ನೋಡೋಣ, ಯಾಕಂದ್ರೆ ಇದು ಪ್ರತಿಯೊಬ್ಬ ಸದಸ್ಯರಿಗೂ ಅತ್ಯಂತ ಪ್ರಮುಖವಾದ ಮಾಹಿತಿ. ಸರಿ, ಮೊದಲನೇದಾಗಿ ಈ ಸೂಚನೆ ಯಾರಿಗೆಲ್ಲ ಅನ್ವಯಿಸುತ್ತೆ? ತುಂಬಾ ಸ್ಪಷ್ಟವಾಗಿ ಹೇಳೋದಾದ್ರೆ, ಹೈಕೋರ್ಟ್ ಆದೇಶದಲ್ಲಿ ತಮ್ಮ ಹೆಸರು ಸೇರಿಸಬೇಕು ಅಂತ ಯಾರೆಲ್ಲ ಅರ್ಜಿ ಹಾಕಿದ್ದೀರೋ ಆ ಪ್ರತಿಯೊಬ್ಬ ಕೆಎಚ್ಎಫ್ ಸದಸ್ಯರಿಗೂ ಇದು ಅನ್ವಯಿಸುತ್ತೆ. ಗಮನಿಸಿ, ಇದೊಂದು ತುರ್ತು ಮತ್ತು ಕಡ್ಡಾಯವಾದ ಸೂಚನೆ. ಇದರಲ್ಲಿ ಯಾವುದೇ ವಿನಾಯಿತಿ ಇಲ್ಲ. ಹಾಗಾದ್ರೆ ಎಕ್ಸಾಕ್ಟ್ ಆಗಿ ಏನಾಗ್ತಿದೆ ಮತ್ತೆ ಪ್ರತಿಯೊಬ್ಬ ಸದಸ್ಯರು ಯಾವಾಗ ಹೇಗೆ ತಯಾರಾಗಿರ್ಬೇಕು? ಈ ಪ್ರಶ್ನೆಗಳು ಸಹಜವಾಗೇ ಬರುತ್ತೆ ಅಲ್ವಾ? ಬನ್ನಿ ಒಂದೊಂದಾಗಿ ಉತ್ತರ ನೋಡೋಣ. ಸರಿ, ಹಾಗಿದ್ರೆ ಮೊದಲನೇ ವಿಭಾಗಕ್ಕೆ ಹೋಗೋಣ. ಇಲ್ಲಿ ಈ ಅಧಿಕೃತ ಪ್ರಕಟಣೆಯ ಟೈಮ್ಲೈನ್ ಏನು ಮತ್ತೆ ಹಾಜರಾತಿ ಯಾಕೆ ಅಷ್ಟೊಂದು ಕಡ್ಡಾಯ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೂಚನೆಯಲ್ಲಿ ಏನಿದೆ ಅಂದ್ರೆ, ಈ ಒಂದು ಮಹತ್ವದ ಕಾರ್ಯಕ್ರಮದ ಫೈನಲ್ ಡೇಟನ್ನ ಇನ್ನು ಕೇವಲ 5 ದಿನದೊಳಗೆ ಅನೌನ್ಸ್ ಮಾಡಲಾಗುತ್ತೆ. ಸೊ ಪ್ರತಿಯೊಬ್ರೂ ಈ ಪ್ರಕಟಣೆಗಾಗಿ ಕಾಯ್ತಾ ಇರಬೇಕು. ತುಂಬಾ ಜಾಗರೂಕರಾಗಿರಿ. ನೋಡಿ, ಇಲ್ಲಿ 2 ಮುಖ್ಯವಾದ ಡೇಟ್ಸ್ ಇದೆ. ಮೊದಲನೇದು, ಮುಂದಿನ 5 ದಿನಗಳ ಒಳಗೆ ಫೈನಲ್ ಡೇಟ್ ಘೋಷಣೆಯಾಡುತ್ತೆ. ಎರಡನೇದು, ಆ ಕಡ್ಡಾಯ ಸಭೆ ನಡೆಯೋದು ಡಿಸೆಂಬರ್ 13 ಅಥವಾ 14, 2025ರಂದು. ಈ 2 ದಿನಾಂಕಗಳನ್ನ ಎಲ್ಲರೂ ಮರಿದೆ ನೋಟ್ ಮಾಡ್ಕೋಬೇಕು. ನೋಡಿ, ಇದನ್ನ ಮತ್ತೆ ಮತ್ತೆ ಯಾಕೆ ಹೇಳ್ತಿದ್ದೀವಿ ಅಂದ್ರೆ, ಇದು ಅಷ್ಟು ಮುಖ್ಯ. ಯಾರೆಲ್ಲ ಹೆಸರು ಸೇರಿಸಲು ಅರ್ಜಿ ಹಾಕಿದ್ದೀರೋ ಆ ಪ್ರತಿಯೊಬ್ರೂ, ಅಕ್ಷರಶಃ ಪ್ರತಿಯೊಬ್ರೂ ಈ ಸಭೆಗೆ ಬಂದೇ ಬರಬೇಕು. ಇದು ರಿಕ್ವೆಸ್ಟ್ ಅಲ್ಲ, ಇದೊಂದು ಕಡ್ಡಾಯವಾದ ಕಟ್ಟುನಿಟ್ಟಿನ ಆದೇಶ. ಓಕೆ, ಹಾಜರಾತಿ ಕಡ್ಡಾಯ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಮುಂದಿನ ಪ್ರಶ್ನೆ, ಹೇಗೆ ರೆಡಿ ಆಗೋದು? ಈ 2ನೇ ವಿಭಾಗದಲ್ಲಿ ಸಭೆಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ತರಬೇಕು ಅಂತ ಲಿಸ್ಟ್ ನೋಡೋಣ. ಯಾಕಂದ್ರೆ ಸರಿಯಾದ ತಯಾರಿ ಇದ್ರೆ ಅಲ್ಲಿ ಯಾವುದೇ ಗೊಂದಲ ಆಗಲ್ಲ. ಸರಿ, ಪ್ರತಿಯೊಬ್ರೂ 4 ಮುಖ್ಯವಾದ ಡಾಕ್ಯುಮೆಂಟ್ಸ್ ಸಿದ್ಧ ಮಾಡ್ಕೋಬೇಕು. ಮೊದಲನೇದಾಗಿ 4 ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕು. ಎರಡನೇದು ಆಧಾರ್ ಕಾರ್ಡ್, ಅದು ಮರೆಯೋ ಹಾಗಿಲ್ಲ. ಮೂರನೇದು ಎಸ್ಎಸ್ಎಲ್ಸಿ, ಪಿಯುಸಿ ಅಥವಾ ಅದಕ್ಕಿಂತ ಹೆಚ್ಚಿನ ಶಿಕ್ಷಣದ ಸರ್ಟಿಫಿಕೇಟ್. ಕೊನೆಯದಾಗಿ ಅತಿ ಮುಖ್ಯವಾಗಿ ಎಲೆಕ್ಟ್ರೋ ಹೋಮಿಯೋಪತಿ ಸರ್ಟಿಫಿಕೇಟ್. ಇಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಇದನ್ನ ಗಮನಿಸಿ. ವೆರಿಫಿಕೇಷನ್ಗಾಗಿ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೈಯಲ್ಲಿರಬೇಕು. ಅದರ ಜೊತೆಗೆ ಸಬ್ಮಿಟ್ ಮಾಡೋದಿಕ್ಕೆ ಅವುಗಳ ಕ್ಲಿಯರ್ ಆದ ಜೆರಾಕ್ಸ್ ಕಾಪಿಗಳು ಬೇಕು. ಎರಡೂ ಬೇಕೇ ಬೇಕು. ಜೆರಾಕ್ಸ್ ಕಾಪಿಗಳು ಕ್ಲಿಯರ್ ಆಗಿಲ್ಲ, ಅಸ್ಪಷ್ಟವಾಗಿದೆ ಅಂದ್ರೆ ಅಲ್ಲೇ ಸಮಸ್ಯೆ ಶುರುವಾಗಬಹುದು. ಸೊ ಹುಷಾರಾಗಿರಿ. ಸರಿ, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಯ್ತು ಅನ್ಕೊಳ್ಳೋಣ. ಸಭೆ ದಿನ ಅಲ್ಲಿ ಹೋದಾಗ ಆ ಜಾಗದಲ್ಲಿ ಎಕ್ಸಾಕ್ಟಾಗಿ ಏನೆಲ್ಲ ನಡೆಯುತ್ತೆ, ಆ ಕಾನೂನು ಪ್ರಕ್ರಿಯೆಗಳು ಹೇಗಿರುತ್ತೆ ಅಂತ ಈಗ ತಿಳ್ಕೊಳ್ಳೋಣ. ಇದರಿಂದ ಎಲ್ಲರಿಗೂ ಒಂದು ಐಡಿಯಾ ಸಿಗುತ್ತೆ. ಅಲ್ಲಿಗೆ ಹೋದ್ಮೇಲೆ ಮೊದಲಿಗೆ ನಿಮ್ಮಿಂದ ಸೆಲ್ಫ್ ಅಟೆಸ್ಟೆಡ್ ಸಿಗ್ನೇಚರ್ ಅಂದ್ರೆ ಸ್ವಯಂ ದೃಢೀಕರಿಸಿದ ಸಹಿಗಳನ್ನ ತಗೊಳ್ತಾರೆ. ಆಮೇಲೆ ವಕಾಲತ್ನಾಮೆ ಅಂತ ಒಂದು ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ, ಅದಕ್ಕೆ ಸಹಿ ಹಾಕಬೇಕು. ಈ ಪೂರ್ತಿ ಪ್ರಾಸೆಸ್ ಲೀಗಲ್ ಅಡ್ವೈಸರ್ಸ್ ಅಥವಾ ವಕೀಲರ ಮುಂದೆಯೇ ನಡೆಯುತ್ತೆ. ಹಾಗಾದ್ರೆ ಈ ವಕಾಲತ್ನಾಮೆ ಅಂದ್ರೆ ಏನು ಅಂತ ಅನ್ಸ್ಬೋದು. ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಒಂದು ಅಧಿಕೃತ ಕಾನೂನು ಪತ್ರ. ಕೋರ್ಟ್ನಲ್ಲಿ ನಿಮ್ಮ ಪರವಾಗಿ ವಾದ ಮಾಡೋಕೆ, ಕೆಲಸ ಮಾಡೋಕೆ ವಕೀಲರಿಗೆ ಅಧಿಕಾರ ಕೊಡೋ ಡಾಕ್ಯುಮೆಂಟ್ ಇದು. ಹಾಗಾಗಿ ಈ ಪ್ರಕ್ರಿಯೆಯಲ್ಲಿ ಇದು ತುಂಬಾನೇ ಪ್ರಮುಖವಾದ ಒಂದು ಹೆಜ್ಜೆ. ನೋಡಿ, ಸೂಚನೆಯಲ್ಲಿ ಈ ಮಾತನ್ನ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಯಾವುದೇ ಕಾರಣದಿಂದ ಗೈರುಹಾಜರು ಸ್ವೀಕಾರಾರ್ಹವಲ್ಲ. ಇದರರ್ಥ ಏನು? ಯಾವುದೇ ಪರ್ಸನಲ್ ಕಾರಣಗಳನ್ನ ಅಲ್ಲಿ ಪರಿಗಣಿಸೋದಿಲ್ಲ. ಇದರ ಗಂಭೀರ್ಯತೆಯನ್ನ ಪ್ರತಿಯೊಬ್ರೂ ಅರ್ಥ ಮಾಡ್ಕೋಬೇಕು. ಸರಿ, ಈಗ ನಾವು ಈ ಸೂಚನೆಯ ಅತ್ಯಂತ ಕ್ರಿಟಿಕಲ್ ಆದ ಭಾಗಕ್ಕೆ ಬಂದಿದ್ದೇವೆ. ಅಂತಿಮವಾಗಿ ಜವಾಬ್ದಾರಿ ಯಾರ್ದು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಒಂದು ವೇಳೆ ಯಾರಾದ್ರೂ ಗೈರುಹಾಜರಾದ್ರೆ ಅಥವಾ ಅಪೂರ್ಣ ಡಾಕ್ಯುಮೆಂಟ್ಸ್ ತಂದ್ರೆ ಅಥವಾ ಯಾವುದೇ ರೀತಿ ತಡ ಮಾಡಿದ್ರೆ ಮತ್ತು ಈ ಕಾರಣಗಳಿಂದಾಗಿ ಹೆಸರು ತಿರಸ್ಕಾರ ಆದ್ರೆ ಏನಾಗುತ್ತೆ? ಅದಕ್ಕೆ ಪೂರ್ತಿ ಜವಾಬ್ದಾರಿ ಆ ವ್ಯಕ್ತಿದ್ದೇ ಆಗಿರುತ್ತೆ, ಫೆಡರೇಷನ್ನದ್ದಲ್ಲ. ಇದನ್ನ ತುಂಬಾ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇನ್ನೊಂದು ಸಾರಿ ಇದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ. ಯಾವುದೇ ಸದಸ್ಯರು ಮಾಡೋ ತಪ್ಪುಗಳಿಗೆ ಅಂದ್ರೆ ಡಾಕ್ಯುಮೆಂಟ್ಸ್ ಮಿಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಲೋಪಗಳಿಗೆ ಕೆಇಎಚ್ಎಫ್ ಪದಾಧಿಕಾರಿಗಳು ಜವಾಬ್ದಾರರಾಗಿರಲ್ಲ. ಇದು ಸಂಪೂರ್ಣವಾಗಿ ಆಯಾ ವ್ಯಕ್ತಿಯ ವ್ಯಕ್ತಿಗತ ಜವಾಬ್ದಾರಿ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಏನು? ಒಂದೇ ಮಾತಲ್ಲಿ ಹೇಳೋದಾದ್ರೆ, ಈ ಸೂಚನೆಯನ್ನ ಅತೀ ಹೆಚ್ಚು ಪ್ರಾಮುಖ್ಯತೆಯಿಂದ ನೋಡಿ ಮತ್ತು ಸಂಪೂರ್ಣವಾಗಿ ತಯಾರಾಗಿ. ನೆನಪಿಡಿ,
ಇದು ಯಾವುದೋ ಒಂದು ಸಲಹೆ ಅಲ್ಲ, ಇದೊಂದು ಅಂತಿಮ ಕಡ್ಡಾಯವಾದ ನಿರ್ದೇಶನ. ಈಗ ನೋಡಿ, ಬೇಕಾದ ಎಲ್ಲ ವಿವರಗಳು ಸಿಕ್ಕಿದೆ. ಡೇಟ್ ಕೂಡ ಶೀಘ್ರದಲ್ಲೇ ಬರುತ್ತೆ. ಹಾಗಾದ್ರೆ ಒಂದು ಪ್ರಶ್ನೆ, ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇದೆಯಾ? ಈಗಲೇ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಟೆನ್ಷನ್ ಆಗೋದು ಬೇಡ.